ಬೆಂಗಳೂರಿನ ಬೌರಿಂಗ್ ಇನ್ಸ್ಟಿಟ್ಯೂಟ್ ಒಳಗೆ ಸಿಕ್ತು ಕೋಟಿ ಕೋಟಿ ನಿಧಿ. ಅನಾದಿ ಕಾಲದ ನಿಧಿಯೋ ಆಧುನಿಕ ಮಹಾಶಯನ ಕಳ್ಳಗಂಟೋ ಗೊತ್ತಿಲ್ಲ. ಆದರೆ ಬೆಂಗಳೂರಿನ ಬೌರಿಂಗ್ ಇನ್ಸ್ಟಿಟ್ಯೂಟ್ ಒಳಗೆ ಕೋಟಿ ಕೋಟಿ ನಿಧಿಯಂತೂ ಸಿಕ್ಕಿದ್ದು ಸತ್ಯ. ಬೌರಿಂಗ್ ಒಳಗಿರುವ ಟೆನ್ನಿಸ್ ಕೋರ್ಟ್ನಲ್ಲಿ ಕಳೆದ 1 ವರ್ಷದಿಂದ ಬಚ್ಚಿಟ್ಟಿದ್ದಂತಹ ನಿಧಿ ಅದು ಅನಾದಿ ಕಾಲದ ನಿಧಿಯೋ ಆಧುನಿಕ ಮಹಾಶಯನ ಕಳ್ಳಗಂಟೋ ಗೊತ್ತಿಲ್ಲ. 2 ಲಾಕರ್ ಓಪನ್ ಮಾಡಿದಾಗ ಪತ್ತೆಯಾದವು ಕೋಟಿ ಕೋಟಿ ತುಂಬಿದ 2 ಬ್ಯಾಗ್. 2 ಬ್ಯಾಗ್ನಲ್ಲಿ 3,90,00,000 ರೂಪಾಯಿ ನಗದು, 5 ಕೋಟಿ ರೂಪಾಯಿ ಮೌಲ್ಯದ ವಜ್ರಾಭರಣ ಪತ್ತೆಯಾಗಿದೆ. ಬೆಂಗಳೂರಿನ ಬೌರಿಂಗ್ ಇನ್ಸ್ಟಿಟ್ಯೂಟ್ ಒಳಗೆ ಸಿಕ್ಕಂತಹ ನಿಧಿಯ ಕೋಟಿ ಕೋಟಿ ನಿಧಿಯ ಕಥೆ ಇದು. ಅವಿನಾಶ್ ಅಮರ್ಲಾಲ್ ಎಂಬ ಉದ್ಯಮಿ ಈ ನಿಧಿಯನ್ನ ಬಚ್ಚಿಟ್ಟಿರುವಂತಹ ಶಂಕೆ ಇದೆ. 2 ಬ್ಯಾಗ್ನಲ್ಲಿ ಸಿಕ್ಕಂಥದ್ದು ಇದು. ಬೌರಿಂಗ್ ಇನ್ಸ್ಟಿಟ್ಯೂಟ್ ಆಡಳಿತ ಮಂಡಳಿಯಿಂದ ಕೋಟಿ ಲಾಕರ್ ಓಪನ್ ಮಾಡಲಾಗಿದೆ. 3,90,00,000 ರೂಪಾಯಿ ನಗದು, 5 ಕೋಟಿ ಮೌಲ್ಯದ ವಜ್ರಾಭರಣ ಪತ್ತೆಯಾಗಿದ್ದು ಗಾಬರಿಯಾಗಿ ಪೊಲೀಸರಿಗೆ ಮಾಹಿತಿಯನ್ನು ನೀಡಿದ್ರು ಬೌರಿಂಗ್ ಆಡಳಿತ ಮಂಡಳಿಯವರು. ಇಷ್ಟು ಮೊತ್ತದ ಹಣ ಪರಿಶೀಲನೆ ನಮ್ಮ ವ್ಯಾಪ್ತಿಗೆ ಬರಲ್ಲ ಅಂತ ಕೈ ಕಟ್ಟಿ ಕುಳಿತಿದ್ದಾರೆ ಪೊಲೀಸರು. ಐಟಿ ಇಲಾಖೆಗೆ ಮಾಹಿತಿ ಕೊಡಲಿಕ್ಕೆ ಈಗ ಪೊಲೀಸರು ಮುಂದಾಗಿದ್ದಾರೆ. ಗಾಬರಿಯಾಗಿ ಪೊಲೀಸರಿಗೆ ಮಾಹಿತಿಯನ್ನ ಕೊಟ್ಟರು ಬೌರಿಂಗ್ ಆಡಳಿತ ಮಂಡಳಿಯವರು. ಆದರೆ ಮಾಹಿತಿ ನೀಡಲು ಮುಂದಾದಾಗ ಪೊಲೀಸರಿಗೆ ಹಣದ ಆಮಿಷವನ್ನ ಒಡ್ಡಿದ್ದಾನೆ ಉದ್ಯಮಿ ಎನ್ನುವಂತಹ ಮಾಹಿತಿ ಕೂಡ ಲಭ್ಯ ಆಗ್ತಾ ಇದೆ. ಹಣ ವಜ್ರಾಭರಣ ನೀವೇ ಇಟ್ಕೊಳ್ಳಿ, ಆಸ್ತಿ ಪತ್ರ ಮಾತ್ರ ಕೊಡಿ ಅಂತ ಆತ ಆಮಿಷ ಒಟ್ಟಿದ್ದಾನೆ ಎನ್ನುವಂತಹ ಮಾಹಿತಿ ಕೂಡ ಲಭ್ಯ ಆಗ್ತಾ ಇದೆ. ಬೌರಿಂಗ್ ಕ್ಲಬ್ ಸೆಕ್ರೆಟರಿ ಶ್ರೀಕಾಂತ್, ಬ್ಯಾಡ್ಮಿಂಟನ್ ಕಮಿಟಿಯ ಸಂದೀಪ್ಗೆ ಈ ತರಹದ ಆಮಿಷವನ್ನ ಒಡ್ಡಿದ್ದಾನೆ ಆ ಉದ್ಯಮಿ ಅನ್ನೋದು. ಆಮಿಷಕ್ಕೆ ಒಳಗಾದಂತಹ ಬೌರಿಂಗ್ ಆಡಳಿತ ಮಂಡಳಿ ಐಟಿ ಇಲಾಖೆಗೆ ದೂರನ್ನ ಕೊಡಲಿಕ್ಕೆ ಮುಂದಾಗಿದೆ. ಯಾಕಂದ್ರೆ ಮಾಹಿತಿ ಕೊಡಲು ಮುಂದಾದಂತಹ ಪೊಲೀಸರಿಗೆ ಹಣದ ಆಮಿಷವನ್ನು ಒಡ್ಡಿದ್ದಾನೆ ಉದ್ಯಮಿ. ಬೆಂಗಳೂರಿನ ಬೌರಿಂಗ್ ಇನ್ಸ್ಟಿಟ್ಯೂಟ್ ಒಳಗೆ ಕೋಟಿ ಕೋಟಿ ನಿಧಿ ಸಿಕ್ಕಿರುವಂತದ್ದು. ಹಣ ವಜ್ರಾಭರಣ ನೀವೇ ಇಟ್ಕೊಳ್ಳಿ, ಆಸ್ತಿ ಪತ್ರ ಮಾತ್ರ ಕೊಡಿ ಅಂತ ಆಮಿಷ ಬೇರೆ ಒಡ್ಡಿದ್ದಾನೆ ಆ ಉದ್ಯಮಿ. ಬೌರಿಂಗ್ ಇನ್ಸ್ಟಿಟ್ಯೂಟ್ ಲಾಕರ್ನಲ್ಲಿ ಕೋಟಿ ಕೋಟಿ ಉದ್ಯಮಿಯ ಇತಿಹಾಸ ಬಯಲಾಗ್ತಾ ಇದೆ. ಪ್ರೆಸ್ಟೀಜ್ ಗ್ರೂಪ್ ಆಫ್ ಕಂಪನಿಯಲ್ಲಿ ಪಾಲುದಾರನಾಗಿದ್ದ ಅವಿನಾಶ್ ಅಮರ್ಲಾಲ್ ಯಾರು ಈ ಉದ್ಯಮಿ ಅಂತ ನೋಡೋದಾದ್ರೆ, ಬೆಂಗಳೂರಲ್ಲಿ ಬಡ್ಡಿ ವ್ಯವಹಾರನ ಮಾಡ್ತಾ ಇದ್ದಂತಹ ಉದ್ಯಮಿ ಈ ಅವಿನಾಶ್ ಅಮರ್ಲಾಲ್. 30ರಷ್ಟು ಬಡ್ಡಿಗೆ ಸಾಲ ಕೊಡ್ತಿದ್ದ, ಸಾಲ ಕೊಟ್ಟು ಆಸ್ತಿ ಪತ್ರಗಳನ್ನ ಪಡೆದುಕೊಳ್ತಾ ಇದ್ದ. ಅವಿನಾಶ್ ಅಮರ್ಲಾಲ್ ಎಂಬ ಉದ್ಯಮಿ ನಿಧಿಯನ್ನ ಬಚ್ಚಿಟ್ಟಿರುವ ಶಂಕೆ ವ್ಯಕ್ತವಾಗಿದ್ದು, ಯಾರು ಈ ಉದ್ಯಮಿ ಅಂತ ನೋಡೋದಾದ್ರೆ, ಈತ ಬಡ್ಡಿ ವ್ಯಾಪಾರಗಳನ್ನ ಮಾಡ್ತಾ ಇದ್ದ. ಲಾಕರ್ ಹೊಂದಿದ್ದವರಿಗೆ ನೋಟಿಸ್ ಕೊಟ್ಟಿದೆ ಬೌರಿಂಗ್ ಆಡಳಿತ ಮಂಡಳಿ. ಲಾಕರ್ನಲ್ಲಿರುವಂತಹ ವಸ್ತು ಕೊಂಡೊಯ್ದಿದ್ರೆ ಲಾಕರ್ ಒಡೆಯೋದಾಗಿ ನೋಟಿಸ್ ಅನ್ನ ಕೊಟ್ಟಿತ್ತು. ಹೀಗಿದ್ದೂ ಕೂಡ ಲಾಕರ್ನಲ್ಲಿದ್ದಂತಹ ವಸ್ತುಗಳನ್ನ ಕೊಂಡೊಯ್ದಿದ್ರೆ ಲಾಕರ್ ಒಡೆಯೋದಾಗಿ ನೋಟಿಸ್ ಕೊಟ್ಟಿದ್ರು ಕೂಡ ಯಾರು ಬಂದಿರಲಿಲ್ಲ. ಈ ಹಿನ್ನೆಲೆಯಲ್ಲಿ ಲಾಕರ್ನ ಒಡಿಬೇಕಾಯ್ತು. ಆಗ ಗೊತ್ತಾದದ್ದು ಈ ಸಂಗತಿ. ಲಾಕರ್ ಒಡೆದಾಗ ಪತ್ತೆಯಾದದ್ದು ಕೋಟಿ ಕೋಟಿ ಹಣ, ವಜ್ರಾಭರಣ. ಲಾಕರ್ ನಂಬರ್ 86 ಮತ್ತು 87ರಲ್ಲಿ ಸಿಕ್ಕದ್ದು ಹಣ, ವಜ್ರಾಭರಣ, ಆಸ್ತಿ ಪತ್ರಗಳು. ಇದರ ಬಗ್ಗೆ ತನಿಖೆ ಈಗ ಆರಂಭ ಆಗಿರುವಂತದ್ದು. ಲಾಕರ್ ಹೊಂದಿದ್ದವರಿಗೆ ಬೌರಿಂಗ್ ಆಡಳಿತ ಮಂಡಳಿ ನೋಟಿಸ್ ಅನ್ನ ಕೊಟ್ಟಿತ್ತು. ಆದರೆ ಅವರು ಬರದೇ ಹೋದಂತಹ ಪಕ್ಷದಲ್ಲಿ ಲಾಕರ್ ಒಡೆಯೋದಾಗಿಯೂ ಕೂಡ ನೋಟಿಸ್ ಅಲ್ಲಿ ಸೂಚಿಸಿತ್ತು. ಹೀಗಿದ್ದು ಬರದೇ ಇದ್ದಂತಹ ಹಿನ್ನೆಲೆಯಲ್ಲಿ ಲಾಕರ್ ಒಡೆದಾಗ ಗೊತ್ತಾದದ್ದು ಅಲ್ಲಿ ಕೋಟಿ ಕೋಟಿ ನಗದು, ಆಭರಣ ಇದೆ ಎನ್ನುವುದು. ಎಸ್, ಈ ಕುರಿತು ಡೀಟೇಲ್ಸ್ ಕೊಡ್ತಾರೆ ನಮ್ಮ ರಿಪೋರ್ಟರ್ ರಮೇಶ್. ಈಗ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ರಮೇಶ್, ನಿಜಕ್ಕೂ ಈ ಪ್ರಕರಣವನ್ನ ನೋಡ್ತಾ ಇದ್ರೆ ಕೋಟಿಗೊಬ್ಬ ಅಂತಲೇ ಕರಿಬೇಕಾಗತ್ತೆ. ಏನಿದು ಈ ರೀತಿ ಕೋಟಿ ಕೋಟಿ ಹಣವನ್ನ ಆತ ಲಾಕರ್ನಲ್ಲಿ ಇಟ್ಟಿದ್ನ? ಏನಿದೆ ಅಪ್ಡೇಟ್ಸ್? ಪ್ರತಿಮಾ, ನಿಜಕ್ಕೂ ನಮ್ಗೆ ಎಲ್ಲೋ ಒಂದ್ ಕಡೆ ನಿಧಿ ಸಿಕ್ತು, ಅಲ್ಲಿ ಇಲ್ಲಿ ನೆಲದಲ್ಲಿ ಹಳೆ ಕಟ್ಟಡಗಳ ನಿಧಿ ಸಿಕ್ತು ಅನ್ನುವಂತ ಮಾಹಿತಿಗಳನ್ನ ಹಿಂದೆ ಕೇಳ್ತಾ ಇದ್ವಿ. ಆದ್ರೆ ಇದೀಗ ಒಂದು ಕ್ಲಬ್ನ ಒಳಗಡೆ ಒಂದು ದೊಡ್ಡ ಪ್ರಮಾಣದ ನಿಧಿ ಸಿಕ್ಕಿದೆ ಅನ್ನುವಂತ ಮಾಹಿತಿ ಲಭ್ಯ ಆಗ್ತಿರುವಂತದ್ದು. ಬೆಂಗಳೂರಿನ ಎಂಜಿ ರಸ್ತೆಯಲ್ಲಿರುವಂತಹ ಬೌರಿಂಗ್ ಇನ್ಸ್ಟಿಟ್ಯೂಟ್ ನ ಒಂದು ಬ್ಯಾಡ್ಮಿಂಟನ್ ಕ್ಲಬ್ ನ ಲಾಕರ್ ನ ಒಳಗಡೆ ಒಂದು ಬ್ಯಾಗ್, ಹಣ ಕಂತೆ ಹಣ ತುಂಬಿದ್ದ ಬ್ಯಾಗ್ ಜೊತೆಗೆ ವಜ್ರಾಭರಣಗಳು ಮತ್ತೆ ಆಸ್ತಿಯ ಪತ್ರ ಲಭ್ಯ ಆಗಿರುವಂತದ್ದು. ಇದ್ರ ಹಿನ್ನೆಲೆ ನೋಡ್ತಾ ಹೋದ್ರೆ ಬೌರಿಂಗ್ ಇನ್ಸ್ಟಿಟ್ಯೂಟ್ ಕ್ಲಬ್ ಇದೆ. ಕ್ಲಬ್ ನ ಒಬ್ಬ ಸದಸ್ಯ ಆಗಿದ್ದಂತ ಅವಿನಾಶ್ ಅಮರ್ಲಾಲ್ ಇದ್ದಾನೆ. ಈತ ಮೂಲತಃ ಉದ್ಯಮಿ, ಒಂದು ಟೈರ್ ಕಂಪನಿ ಇದೆ, ಜೊತೆಗೆ ಪ್ರೆಸ್ಟೀಜ್ ಕಂಪನಿಯಲ್ಲಿ ಕೂಡ
ಪಾಲ್ದಾರ ಆಗಿರುವಂತಹದ್ದು. ಜೊತೆಗೆ ಈತ ಬಡ್ಡಿ ವ್ಯವಹಾರವನ್ನ ಮಾಡ್ಕೊಳ್ ಬರ್ತಾ ಇದ್ದ. ಹಲವು ವರ್ಷಗಳಿಂದ ಈ ಒಂದು ಬ್ಯಾಡ್ಮಿಂಟನ್ ಕ್ಲಬ್ ನ ಸದಸ್ಯ ಆಗಿದ್ದ, ಬ್ಯಾಡ್ಮಿಂಟನ್ ಆಡ್ಲಿಕ್ಕೆ ಬರ್ತಾ ಇದ್ದ. ಆ ಸಂದರ್ಭದಲ್ಲಿ ಅವರಿಗೆ ಒಂದಷ್ಟು ಪರ್ಸನಲ್ ಥಿಂಗ್ಸ್ ಗಳನ್ನ ಇಟ್ಕೊಳ್ಳಕ್ಕೆ ಲಾಕರ್ ನ ಕೊಟ್ಟಿದ್ರು. ಆ ಲಾಕರ್ ನೊಳಗಡೆ ಕೋಟಿ ಹಣವನ್ನ ತಗೊಂಡು ಬಂದು ಇಟ್ಟಿದ್ದಾರೆ. 5 ಕೋಟಿ ಮೌಲ್ಯದ ವಜ್ರಾಭರಣಗಳು, ಜೊತೆಗೆ 100 ಕೋಟಿಗೂ ಹೆಚ್ಚು ಬೆಲೆ ಬಾಳುವ ಆಸ್ತಿಯ ಪತ್ರಗಳನ್ನು ಅಲ್ಲಿ ಇಟ್ಟಿದ್ದ. ಅಂದ್ರೆ ಇತ್ತೀಚೆಗಷ್ಟೇ ಬೌರಿಂಗ್ ಇನ್ಸ್ಟಿಟ್ಯೂಟ್ ನ ಬ್ಯಾಡ್ಮಿಂಟನ್ ಕ್ಲಬ್ ನ ರಿನೋವೇಷನ್ ಮಾಡ್ಲಿಕ್ಕೆ ಮುಂದಾದಂತಹ ಆಡಳಿತ ಮಂಡಳಿ ಇದೆ. ಆ ಲಾಕರ್ ನ ಯಾರ್ಯಾರು ಕೊಟ್ಟಿದ್ರು ಅವರಿಗೆ ಒಂದು ಫೋನ್ ಮಾಡಿ ಅಥವಾ ನೋಟಿಸ್ ಅನ್ನ ಕೊಟ್ಟು ನಾವು ರಿನೋವೇಷನ್ ಮಾಡ್ತಾ ಇದ್ವಿ, ಇಲ್ಲಿರುವಂತಹ ವಸ್ತುಗಳನ್ನ ಖಾಲಿ ಮಾಡಿ ಅನ್ನುವಂತ ನೋಟಿಸ್ ಕೊಟ್ಟರು ಕೂಡ, ನೋಟಿಸ್ ಕೊಟ್ಟು 15 ದಿನ ಆದ್ರೂ ಕೂಡ ಅಲ್ಲಿ ಯಾರು ಬರೋದಿಲ್ಲ. ಆಗ ಖುದ್ದು ಅವರ ಬಳಿ ಇದ್ದಂತ ಒಂದು ಕೀ ಮೂಲಕ ಅದನ್ನ ಓಪನ್ ಮಾಡೋ ಸಂದರ್ಭದಲ್ಲಿ 2 ಬ್ಯಾಗ್, ದೊಡ್ಡ ಬ್ಯಾಗ್ ಸಿಗುತ್ತೆ. ಬ್ಯಾಗ್ ನಲ್ಲಿ ಹಣ, ಆಸ್ತಿ ಪತ್ರಗಳು, ಆಭರಣಗಳು ಎಲ್ಲವೂ ಸಿಕ್ಕಿದ ಸಂದರ್ಭದಲ್ಲಿ ಆ ಲಾಕರ್ ಕೊಟ್ಟದ್ದು ಅವಿನಾಶ್ ಅಮರ್ಲಾಲ್ ಅನ್ನುವಂಥವ್ರಿಗೆ. ಈತ ವರ್ಷಗಳ ಹಿಂದೆ ತಂದಿಟ್ಟವನು ಇಲ್ಲಿಗೆ ಬಂದಿರ್ಲೇ ಇಲ್ಲ. ಹಾಗಾಗಿ ಆತನ ಕರೆದು ಒಂದಷ್ಟು ಮಾಹಿತಿ, ಯಾಕೆ ಇಟ್ಟಿದ್ದೀರಿ, ಇಲ್ಲಿ ಇರ್ಲಿಕ್ಕೆ ಏನ್ ಕಾರಣ ಅಂತ ಕೇಳಿದ್ರು ಕೂಡ ಅವನಿಗೆ ಸರಿಯಾದಂತ ಉತ್ತರ ಅವ್ರ ಕಡೆ ಸಿಗ್ಲಿಲ್ಲ. ಹಾಗಾಗಿ ಲೋಕಲ್ ಪೊಲೀಸ್ ಅವರು ಕೂಡ ಕರೆದು ಒಂದಷ್ಟು ಮಾಹಿತಿಯನ್ನ ಕೊಡ್ತಾರೆ. ಪೊಲೀಸರು ಇದು ದೊಡ್ಡ ಪ್ರಮಾಣದ ಹಣ ಇರೋದ್ರಿಂದ ಇದನ್ನು ಐಟಿಗೆ ಕೊಟ್ಟಿದ್ರೆ ಸೂಕ್ತ ಅನ್ನುವಂತ ಮಾಹಿತಿಯನ್ನ ಕೊಡ್ತಾರೆ. ಆ ಸಂದರ್ಭದಲ್ಲಿ ಆತ ಏನು ಬೌರಿಂಗ್ ಇನ್ಸ್ಟಿಟ್ಯೂಟ್ ನಲ್ಲಿರುವಂತಹ ಏನು ಕಾರ್ಯದರ್ಶಿ ಅಂತ ಶ್ರೀಕಾಂತ್, ಸಂದೀಪ್ ಎಲ್ಲರಿಗೂ ಕೂಡ ಒಂದಷ್ಟು ಆಮಿಷವನ್ನು ನೋಡ್ತಾನೆ. ಪೊಲೀಸರಿಗೂ ಕೂಡ ಆಮಿಷವನ್ನು ನೋಡ್ತಾನೆ. ನನಗೆ ಆಸ್ತಿ ಪತ್ರಗಳನ್ನ ಮಾತ್ರ ಕೊಡಿ, ನುಳಿದನ್ನು ನೀವೇ ಇಟ್ಕೊಳ್ಳಿ, ಈ ವಿಷಯವನ್ನ ಬೇರೆಯವ್ರಿಗೆ ಹೇಳ್ಬೇಡಿ, ಐಟಿ ಅವರಿಗೆ ಆಗ್ಲಿ ಬೇರೆಯವ್ರಿಗೆ ಹೇಳ್ಬೇಡಿ ಅಂತ ಒಂದಿಷ್ಟು ಕೈಕಾಲು ಹಿಡಿತಾನೆ. ಆದ್ರೂ ಕೂಡ ಅವರು ಇದು ಎಲ್ಲೋ ಒಂದ್ ಕಡೆ ದೊಡ್ಡ ಮಟ್ಟದ ಒಂದು ಭ್ರಷ್ಟಾಚಾರ ಆಗಿರ್ಬೋದು ಅಥವಾ ದೊಡ್ಡ ಮಟ್ಟ ಹಣ ಐಟಿಯನ್ನ ವಂಚನೆ ಮಾಡಿ ಹಣವನ್ನು ತಂದಿಟ್ಕೊಂಡು ಹೀಗಾಗಿ ಇದೇನು ಮುಂದೆ ನಮ್ಮ ತಲೆಗೆ ಬರ್ಬೋದು. ಹಾಗಾಗಿ ಯಾವುದೇ ಒಂದು ಚಾನ್ಸ್ ಅನ್ನ ತೆಗೆದುಕೊಳ್ಳದೆ ಅವರು ಐಟಿ ಇಲಾಖೆಗೆ ಮಾಹಿತಿಯನ್ನ ಕೊಟ್ಟಿರುವಂತಹದ್ದು. ಐಟಿ ಇಲಾಖೆ ಈಗಾಗಲೇ ಬಂದು ಈ ಎಲ್ಲಾ ಆಸ್ತಿಯನ್ನು ಕೂಡ ವಶಕ್ಕೆ ಪಡೆದು ಅವರಿಗೆ ನೋಟಿಸ್ ಅನ್ನ ಜಾರಿ ಮಾಡಿ ಅವಿನಾಶ್ ಅಮರ್ಲಾಲ್ಗೆ ಇದು ಯಾವ ಹಣ, ಎಲ್ಲಿ ಗಳಿಕೆ ಮಾಡಿದ್ದು, ನೀವು ಐಟಿಯಲ್ಲಿ ತೋರಿಸಿದ್ದೀರಾ, ಮತ್ತೆ ಗಳಿಕೆಯ ಮೂಲ ಏನು, ಎಲ್ಲವನ್ನೂ ಕೂಡ ಉತ್ತರವನ್ನು ಕೇಳ್ತಾ ಇರುವಂತದ್ದು. ನೋಡಿದ್ರೆ ಎಲ್ಲ ಒಂದ್ ಕಡೆ ಐಫೈ ವ್ಯಕ್ತಿಗಳು ಬಂದು ಆಟ ಆಡ್ತಿದ್ದಂತಹ ಅಥವಾ ಐಫೈ ವ್ಯಕ್ತಿಗಳ ಸದಸ್ಯತ್ವ ಹೊಂದಿರುವಂತಹ ಒಂದು ಕ್ಲಬ್ಗಳಲ್ಲಿ ಈ ರೀತಿಯಾದಂತಹ ನಿಧಿ ಸಿಕ್ಕಿರುವಂತಹದ್ದೇನೆ. ಇದು ಸಾಕಷ್ಟು ಕುತೂಹಲ, ಅಚ್ಚರಿ ಮತ್ತೆ ಹಲವು ಪ್ರಶ್ನೆಗಳನ್ನ ಹುಟ್ಟುಹಾಕಿರುವಂತಹದ್ದು. ಪ್ರತಿಮಾ, ರಮೇಶ್, ನಿಜಕ್ಕೂ ಬಹಳ ಅಚ್ಚರಿಯಾಗುತ್ತೆ. ಯಾಕಂದ್ರೆ ಇಂಥೊಂದು ಲಾಕರ್ನಲ್ಲಿ ಆತ ಕೋಟಿ ಹಣ ಮತ್ತು ಆಭರಣವನ್ನ ಇಟ್ಟಿದ್ದ ಅಂತಂದ್ರೆ ಈತನ ಹಿನ್ನೆಲೆಯನ್ನ ಗಮನಿಸೋದಾದ್ರೆ, ಅಂದ್ರೆ ಈತ ಬಹಳಷ್ಟು ಕಂಪನಿಗಳಲ್ಲಿ ಪಾಲ್ದಾರನಾಗಿದ್ದ ಎಲ್ಲ ಓಕೆ, ಆದ್ರೆ ಈತನ ಬಗ್ಗೆ ಏನಾದ್ರೂ ಕಂಪ್ಲೇಂಟ್ಸ್ಗಳು, ಭ್ರಷ್ಟಾಚಾರದ ಆರೋಪ ಏನಾದ್ರೂ ಇದ್ದದ್ದು ಇದೆಯಾ ಅಥವಾ ಇದೇ ಪ್ರಥಮವಾಗಿ ಬೆಳಕಿಗೆ ಬಂದಂತಹ ಪ್ರಕರಣವಾ ಅಂತ? ಪ್ರತಿಮಾ, ನಮಗೆ ಸಿಗ್ತಾ ಇರುವಂತಹ ಮಾಹಿತಿ ಪ್ರಕಾರ ನಾವು ಉದ್ಯಮಿ ಅನ್ನುವಂಥದ್ದು ಮೇಲ್ನೋಟಕ್ಕೆ ಈತ ಆದಾಯ ತೆರಿಗೆಯನ್ನ ವಂಚನೆ ಮಾಡ್ಲಿಕ್ಕೆ ಈ ರೀತಿ ಮಾಡಿರಬಹುದು ಅನ್ನುವಂತ ಮಾಹಿತಿ ಲಭ್ಯ ಆಗ್ತಿರುವಂತದ್ದು. ಆದ್ರೆ ಭ್ರಷ್ಟಾಚಾರ ಆರೋಪಕ್ಕೆ ಬರ್ಲಿಕ್ಕೆ ಒಬ್ಬ ಸರ್ಕಾರಿ ಉದ್ಯೋಗಿ ಆಗ್ಲಿ, ಜನಪ್ರತಿನಿಧಿ ಆಗಿಲ್ಲ. ಹಾಗಾಗಿ ಇವರೇನಾದ್ರು ಆದಾಯಕ್ಕೂ ಹೆಚ್ಚಿನ ಆಸ್ತಿಯನ್ನ ಗಳಿಕೆ ಆಗುವಂತದ್ದಲ್ಲಿ ಹಣವನ್ನ ಗಳಿಕೆ ಮಾಡುವಂತದ್ದಿದ್ರೆ ಅದು ಐಟಿ ಇಲಾಖೆಗೆ ಬರ್ತದೆ. ಅದು ಐಟಿ ಅವರಿಗೂ ಕೂಡ ಯಾವುದೇ ಮಾಹಿತಿಯನ್ನ ಸಿಗದೆ ಇರೋ ರೀತಿ ಈ ರೀತಿ ಬಚ್ಚಿಟ್ಟಿದ್ದ ಅನ್ನುವಂಥದ್ದು. ಈ ಮೊದಲು ಈತನ ವಿರುದ್ಧ ಯಾವ್ದಾದ್ರು ದೂರು ದಾಖಲಾಗಿದೆಯಾ, ಐಟಿ ವಂಚನೆ ಆಗಿದೆಯಾ, ಅದು ಯಾವುದು ಕೂಡ ಈವರೆಗಿನ್ನೂ ಮಾಹಿತಿ ಲಭ್ಯ ಆಗ್ತಿಲ್ಲ. ಇದಕ್ಕೆ ಬೌರಿಂಗ್ ಇನ್ಸ್ಟಿಟ್ಯೂಟ್ ನ ಸಿಬ್ಬಂದಿ ಆಗಿರ್ಬೋದು, ಆಡಳಿತ ಮಂಡಳಿ ಆಗಲಿ ಕೂಡ ಯಾವುದಕ್ಕೂ ಸರಿಯಾಗಿ ಇನ್ನೂ ಉತ್ತರವನ್ನ ಕೊಡ್ತಾ ಇಲ್ಲ. ಆದ್ರೆ ಐಟಿ ಇಲಾಖೆ ಅಧಿಕಾರಿಗಳು ಈಗಾಗಲೇ ಎಲ್ಲ ಸಿಕ್ಕಿರುವಂತಹ ಹಣ ಆಗಿರ್ಬೋದು, ಚಿನ್ನಾಭರಣ, ಆಸ್ತಿ ಪತ್ರಗಳನ್ನ ತೆಗೆದುಕೊಂಡು ಈಗೇನು ಅವಿನಾಶ್ ಅಮರ್ಲಾಲ್ಗೆ ನೋಟಿಸ್ ಅನ್ನ ಜಾರಿ ಮಾಡಿದೆ, ಆತ ಉತ್ತರವನ್ನ ಕೊಡಬೇಕಿದೆ. ಜೊತೆಗೆ ಇದರ ಹಿಂದೆ ಮತ್ತೊಂದು ಪ್ರಮುಖ ಅಂದ್ರೆ 30% ಬಡ್ಡಿಯನ್ನ ತೆಗೆದುಕೊಳ್ತಾ ಇದ್ದ ಅನ್ನುವಂಥದ್ದು. ಯಾಕಂದ್ರೆ ವ್ಯವಹಾರದಾರರಿಗೆ ಹಣವನ್ನ ಕೊಡುವಂತಹದ್ದು 30% ಹಣವನ್ನು ತೆಗೆದುಕೊಂಡು ಒಂದ್ ವೇಳೆ ಹಣವನ್ನ ಕೊಡದಿದ್ರೆ ಅವರ ಆಸ್ತಿಗಳನ್ನ ಮುಟ್ಟುಗೋಲು ಹಾಕೊಳ್ಳುವಂತಹದ್ದು, ಅದನ್ನ ಕಬ್ಜೆ ಮಾಡ್ಕೊಳ್ಳುವಂತ ಕೆಲಸವನ್ನ ಮಾಡ್ತಾ ಇದ್ದ. ಅಂತ ಆಸ್ತಿಯ ಪತ್ರಗಳು ಕೂಡ ಅಲ್ಲಿ ಇದೆ ಅನ್ನುವಂಥದ್ದು. ಅಂದ್ರೆ 30% ಬಡ್ಡಿಯನ್ನ ಕೊಟ್ಟು ವ್ಯವಹಾರ ಮಾಡುವಂತದ್ದೇನಿದೆ ಅದು ಕೂಡ ಕಾನೂನು ಬಾಹಿರ. ಹಾಗಾಗಿ ಈಗ ಮುಂದೆ ಯಾವೆಲ್ಲ ಕ್ರಮಗಳು ಆತನ ವಿರುದ್ಧ ತೆಗೆದುಕೊಳ್ತಾರೆ ಅನ್ನುವಂಥದ್ದಿದೆ. ಅದು ಸಾಕಷ್ಟು ಕುತೂಹಲ ಮೂಡಿಸಿರುವಂತಹದ್ದು. ಪ್ರತಿಮಾ, ಥ್ಯಾಂಕ್ಸ್ ರಮೇಶ್ ತಮ್ಮೆಲ್ಲ ಮಾಹಿತಿಗೆ.